ಹೈ ಗಾಯ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಬಸ್ಸು ಏನು ಗುರು ಇದು ಹಿಂಗಾಗಿ ಹೋಗ್ಬಿಟ್ಟೈತೆ ಕತೆ. ಆಡು ಮುಟ್ಟದ ಸೊಪ್ಪಿಲ್ಲ, ಡೆಲ್ಲಿ ಇಲ್ಲದ ಫೈನಲ್ ಇಲ್ಲ, ಹಂಗಾಗಿ ಹೋಗ್ಬಿಟ್ಟೈತೆ. ಆಲ್ ಟೀಮ್ಸ್ ಆಫ್ ಫೈಟಿಂಗ್ ವಿತ್ ಈಚ್ ಅದರ್ ಟು ಪ್ಲೇ ಫೈನಲ್ ಅಗೇನ್ಸ್ಟ್ ಡೆಲ್ಲಿ ಕ್ಯಾಪಿಟಲ್ಸ್ ಅನ್ನೋ ಥರ ಐತೆ ಈ WPL. ಅಂದರೆ WPL ಹಿಸ್ಟ್ರಿ ತೆಗೆದು ನೋಡ್ರಿ, ಎಲ್ಲ ವರ್ಷವೂ ಡೆಲ್ಲಿ ಫೈನಲಿಗೆ ಬಂದವ್ರೆ, ಎಲ್ಲ ವರ್ಷವೂ ಸೋತವ್ರೆ. ಫೈನಲ್ಸ್ ಆಡೋದಕ್ಕೆ ಕಿತ್ತಾಡ್ತಾರೆ ಅಷ್ಟೇ, ಬಟ್ ಡೆಲ್ಲಿ ಕ್ಯಾಪಿಟಲ್ಸ್ ಫೈನಲ್ಸ್ ಗೆದ್ದಿಲ್ಲ. ಸೊ ಇದು ಕೂಡ ಅದೇ ಥರನೇ ಆಗೋ ಥರ ಕಾಣಿಸ್ತಾ ಐತೆ ಅಂತ ಅನ್ಕೊಬೇಕು RCB ಫ್ಯಾನ್ಸ್ಗಳು. ಗೊತ್ತಿಲ್ಲ, ಫಾರ್ ದ ವೆರಿ ಫಸ್ಟ್ ಟೈಮ್ ಗೆದ್ದುಬಿಡ್ತಾರೆ, ನಾವು ಹೇಳೋದಕ್ಕಾಗೋದಿಲ್ಲ. ಒಳ್ಳೆ ಕ್ವಾಲಿಟಿ ಟೀಮ್ ಥರ ಕಾಣಿಸ್ತೈತೆ ಡೆಲ್ಲಿ ಕ್ಯಾಪಿಟಲ್ಸು. ನಾನು ಇದಕ್ಕೆ ಹೇಳ್ತಿದ್ದು ಡೆಲ್ಲಿ ಕ್ಯಾಪಿಟಲ್ಸ್ ಫೈನಲ್ಸಿಗೆ ಬರೋದು ಬೇಡ, ಗುಜರಾತ್ ಜೈಂಟ್ಸ್ ಬರಲಿ ಫೈನಲ್ಸ್ಗೆ ಅಂತ ಅನ್ಕೊಂತ ಇದ್ದೆ ನಾನು. ಬಟ್ ಇವ್ರು ಆಡ್ದಂಥ ರೀತಿ ನೋಡ್ತು ಅಂದರೆ ಡಿಸರ್ವಿಂಗೇ ಡೆಲ್ಲಿ ಕ್ಯಾಪಿಟಲ್ಸು ಫೈನಲಿಗೆ ಬಂದಿರೋದು. ಜಮೈಮಾ ರಾಡ್ರಿಕ್ಸು ಈ ಕಡೆ ಸ್ಮೃತಿ ಮಂದನ ಇಬ್ಬರು ಕುಚ್ಚಿಕುಗಳು ಕ್ಯಾಪ್ಟನ್ಸು, ಇಂಡಿಯನ್ ಕ್ಯಾಪ್ಟನ್ಸ್ ಇಬ್ಬರು ಕೂಡ ಕರ್ಕೊಂಬಂದಿದ್ದಾರೆ ನೋಡಿ. ಒಬ್ರಿಗೊಬ್ರು ಕಾಂಪಿಟೇಷನು, ಚಡ್ಡಿ ಜೋಸ್ತು ಕುಚಿಕ್ಕು ದೋಸ್ತುಗಳು ಇವಾಗ ಎದುರೆದುರಿಗೆ ನಿಂತ್ಕೊಂಡು ಆಡೋ ಥರ ಆಗಿದೆ ಫೈನಲ್ಲು. ಬಟ್ ಆದರೂ ಡೆಲ್ಲಿ ಕ್ಯಾಪಿಟಲ್ಸ್ನ ಕನ್ಸಿಸ್ಟೆನ್ಸಿನಂತೂ ಮೆಚ್ಕೊಳ್ಳೇಬೇಕು. ಯಾಕಂದರೆ 4 ಸೀಸನು ಫೈನಲಿಗೆ ಬರೋದು ಅಂದ್ರೆ ಸುಮ್ಮನೆ ಮಾತಾಗಿರೋ. ನಮ್ಮ RCB 2 ಸಲ ಬಂದೈತಿ, ಅವ್ರು 4 ಸಲ ಬಂದವ್ರೆ, ಒಂದ್ಸಲ ಟ್ರಾಫಿ ಗೆದ್ದಿಲ್ಲ. ನೋಡೋಣ ಈ ಸೀಸನ್ ಅದೇನು ಮಾಡ್ತಾರೆ ಅಂತ. ಅಲಿಮಿನೇಟರ್ ಪಂದ್ಯದಲ್ಲಿ GC ಅವರು ಪವರ್ ಪ್ಲೇಯಲ್ಲೇ ಕೊಲ್ಯಾಪ್ಸ್ ಆಗಿಬಿಟ್ಟು 38 ರನ್ನಿಗೆ 3 ವಿಕೆಟ್ನ ಕಳ್ಕೊಂಡು ಮೇನ್ ಬ್ಯಾಟರ್ ಆದಂಥ ಗಾರ್ಡ್ನರ್ ವಿಕೆಟ್ನೂ ಕಳ್ಕೊಂಡ್ರು, ಸಾಫಿ ಡಿವೈನ್ನೂ ಕಳ್ಕೊಂಡ್ರು, ಅನುಷ್ಕಾ ಶರ್ಮಾನೂ ಕಳ್ಕೊಂಡ್ರು, ಗನಿಕಾ ಹುಜನ್ನೂ ಕಳ್ಕೊಂಡ್ರು. ಏನಲ್ಲಿ 59ಕ್ಕೆ ಅಲ್ಲೇ 4 ವಿಕೆಟ್ ಡಮಾರ್ ಆಗಿತ್ತು. ಅಲ್ಲಿಂದ ಬೀಳೋಂಥ 5th ವಿಕೆಟ್ ಪಾರ್ಟ್ನರ್ಶಿಪ್ಪು ಅಲ್ಲಿ ಜಾರ್ಜಿಯಾ ವೇರಮ್ ಜೊತೆಗೆ ಬರ್ತ್ ಮೋನಿ ಅವರು ಓಪನಿಂಗಲ್ಲಿ ಬಂದಂಥ ಬರ್ತ್ ಮೋನಿ ಅವರು ಲಾಸ್ಟ್ ಕಡೆ ಹಂತದವರೆಗೂ ಕೂಡ ನಿಂತ್ಕೊಂಡಿದ್ರು. 60+ ಹೊಡೆದ್ರು. 20 ಓವರ್ ಬ್ಯಾಟಿಂಗ್ ಆಗ್ಬಿಟ್ಟು 60+ ರನ್ಸ್ನ ಹೊಡೆದ್ರು. ಅವರು ಕೂಡ ನಿಂತ್ಕೊಂಡು ಟೊಕ್ಕು ಆಡೋದು ಸ್ವಲ್ಪ ಹೊತ್ತು, ಯಾಕೆ ಅಂದರೆ ವಿಕೆಟ್ಸ್ಗಳು ಅಲ್ಲಿ ಕೊಲ್ಯಾಪ್ಸ್ ಆಗಾದ್ಮೇಲೆ ನಿಂತ್ಕೊಂಡು ಅವ್ರು ಒಬ್ಬರೇ ಆಡಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಸ್ವಲ್ಪ ನಿಧಾನಕ್ಕೆ ಆಡಿದ್ರು. ಈ ಸ್ಕೋರಲ್ಲಿ ಹಂಗೆ ನೋಡೋಕೆ ಹೋಯ್ತು ಅಂದರೆ ಅವ್ರು ಕೊಲ್ಯಾಪ್ಸ್ ಆದ ನಂತರ ಈ ಸ್ಕೋರ್ ಬರುತ್ತೆ ಅಂತ ಅನ್ಕೊಂಡಿಲ್ಲ. 120 130 ಇಷ್ಟು ಬರ್ಬೋದು ಅಂತ ಅನ್ಕೊಂಡಿದ್ವಿ. ಬಟ್ ಪರವಾಗಿಲ್ಲ, ಚೆನ್ನಾಗಿ ಆಡಿದ್ರು ಬಂದ್ಬಿಟ್ಟಲ್ಲಿ. ಬಾಟಮಲ್ಲಿ ಯಾರಪ್ಪ ಅವರು ಬೌಲರು ಬಂದ್ಬಿಟ್ಟು ಕಾಂಟ್ರಿಬ್ಯೂಟ್ ಮಾಡಲ್ಲ, ಕಾಶ್ವಿ ಅವರು ಕೂಡ ಸ್ವಲ್ಪ ಸಖತ್ತಾಗಿ ಆಡಿದ್ರು ಬಾಟಮಲ್ಲಿ ಬಂದು. ಅದಕ್ಕೋಸ್ಕರನೇ ಕ್ಲೋಸ್ ಟು 170 ಹೋಯ್ತು ಸ್ಕೋರು. ಬಟ್ ಈ ಸ್ಕೋರು ಸಿಕ್ಕಾಪಟ್ಟೆ ಚಿಕ್ಕ ಸ್ಕೋರು ಅಂತ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಪ್ರೂವ್ ಮಾಡಿದ್ರು. ಲೀ ಜೊತೆಗೆ ಶಫಾಲಿ ಓಪನ್ ಮಾಡಿದ್ದು ಚೇಸ್ ಮಾಡೋದಕ್ಕೆ ಅಂತ. ಏನು ಹಾಕೊಂಡು ಚಚ್ಚಿದ್ದು ಲೀ ಇವತ್ತು ಹಿಂದೆ ಅದು ಎಷ್ಟು ಬೌಂಡ್ರಿ ಹೋದೋ ಗೊತ್ತಿಲ್ಲ ಗುರು, ಎಷ್ಟು ಬೌಂಡ್ರಿಗಳು ಬಿಟ್ಟಿದ್ದಾರೋ. ಈ ಕಡೆ ಕೀಪರ್ ಬರ್ತ್ ಮೋನಿನೂ ಬಿಟ್ಟಿದ್ದಾರೆ, ಆ ಕಡೆಯಿಂದ ಲೀ ಕೀಪರ್ ಅವರು ಬಿಟ್ಟಿದ್ದಾರೆ. ಹಿಂದೆಗಡೆ ಬೈಸ್ ಬೌಂಡ್ರಿಗಳು ಬರೀ ಎಷ್ಟು ಇವತ್ತು ಎಕ್ಸ್ಟ್ರಾ ಯಪ್ಪ. ಈ ಕಡೆ ಡೆಲ್ಲಿ ಕ್ಯಾಪಿಟಲ್ಸ್ ಬೌಲಿಂಗಲ್ಲೂ ಅವರು ಎಷ್ಟು ಕೊಟ್ಟಿರೋದು ಇವತ್ತು ಎಕ್ಸ್ಟ್ರಾನ. ಇವ್ರು ಎಷ್ಟು ಕೊಟ್ಟಿರೋದು ಎಕ್ಸ್ಟ್ರಾಸ್ನ, ಲೆಗ್ ಬೈಸು, ವೈಡು, ನಜ್ಜಿ ಬೈಸು, ಬರೀ ಎಕ್ಸ್ಟ್ರಾಗಳಲ್ಲೇ ಬಂದ್ಬಿಟ್ಟೈತೆ ಅರ್ಧ ಸ್ಕೋರು ಅಂತ ಅನ್ಕೊಳ್ಳಿ. ಸೊ ಇಬ್ಬರು ಕಲ್ತ್ಕೊಬೇಕು. ಹಂಗೆ ನೋಡೋಕೆ ಇನ್ನೇನು ಕಲ್ತ್ಕೊಂತಾರೆ, ಗುಜರಾತ್ ಜೈಂಟ್ಸ್ ಮನೆಗೆ ಹೋದ್ರಲ್ಲ. ಡೆಲ್ಲಿ ಕ್ಯಾಪಿಟಲ್ಸ್ ಕಲ್ತ್ಕೊಂಬರ್ಬೇಕಾಗಿದೆ. ಈ ಥರ ಎಲ್ಲ ಲೀಕ್ಔಟ್ ಮಾಡ್ತು ಅಂದರೆ ರನ್ಸ್ಗಳನ್ನ ಫೈನಲ್ ಪಂದ್ಯದಲ್ಲಿ ಖಂಡಿತ ಇದು ಬ್ಯಾಕ್ ಫೈರ್ ಅಂತೂ ಖಂಡಿತ ಆಗುತ್ತೆ. ನಾನೇನೋ ಗುರು ಇವ್ರಿಗೆ ಹೇಳ್ತಾ ಇದ್ದೀನಿ, ನಾವು RCB ಬ್ಯಾಕ್ ಫೈರ್ ಆಗಿದ್ರೆ ಸಾಕಲ್ಲಿ. ಸೊ ಓಕೆ, ಇವತ್ತಿನ ಮ್ಯಾಚಲ್ಲಿ ಲೀ ಅವ್ರ ಅವಳಿ ಪವರ್ ಪ್ಲೇಲಿ ಸಖತ್ತಾಗಿತ್ತು, ಡಾಮಿನೇಟ್ ಮಾಡ್ಬಿಟ್ಟು ಬಿಸಾಕಿದ್ರು. ಆಮೇಲೆ ಇನ್ನೇನಲ್ಲಿ ಇವರು ಜಮೈಮಾ ರಾಡ್ರಿಕ್ಸ್ ಬಂದ್ಬಿಟ್ಟು ಅದನ್ನು ಕಂಟಿನ್ಯೂ ಮಾಡಿದ್ರು. ಅವ್ರು ವಿಕೆಟ್ ಬೀಳ್ತಾ ಇದ್ದಂಗೆ ಅವ್ರು ಎಲ್ಲಿ ಬಿಟ್ಟಿದ್ರು ಇವ್ರು ಅಲ್ಲಿಂದನೇ ಎಲಿವೇಶನ್ ತೊಗೊಂಡಿದ್ರು. ಅವರು ಕೂಡ ಅದೇ ಸ್ಟ್ರೈಕ್ ರೇಡಲ್ಲಿ ಬ್ಯಾಟಿಂಗ್ ಆಡಿದ್ರು. ಅವರು 40+, ಇವರು 40+ ಹಾಕೊಂಡು ಇವ್ರು ಔಟ್ ಆಗೋ ಅಂಥದ್ದೇ ಇರಲಿಲ್ಲ ಜಮೈಮಾ ರಾಡ್ರಿಕ್ಸ್ ಅವರು. ಒಂದು ಬೇಗ ಮ್ಯಾಚ್ನ ಮುಗಿಸೋಣ ಅನ್ನೋ ಒಂದು ಆತರದಲ್ಲಿ ಔಟ್ ಆಗಿದ್ದು ಅಷ್ಟೇ, ಹೊಡೆಯೋದಕ್ಕೆ ರುಬ್ಬಾಗಿ ಹೋಗ್ಬಿಟ್ಟು ಔಟ್ ಆಗಿದ್ದು. ಇನ್ನೇನಲ್ಲಿ ಬೋಲ್ಡ್ ಆದರು ಅಂದರೆ ಜಾರ್ಜಿಯಾ ವೇರಮ್ನ ಸ್ವಲ್ಪ ಮೆಚ್ಕೋಬೇಕು. ಯಾಕಂದರೆ 2 ವಿಕೆಟ್ ಒಂದೇ ಓವರಲ್ಲಿ ಬಂದ್ಬಿಟ್ಟು ಫಸ್ಟ್ ಬಾಲ್ ವಿಕೆಟು, ಸೆಕೆಂಡ್ ಬಾಲ್ 1 ವಿಕೆಟ್ ಐತಿದ್ದಾರೆ. ಸೊ ಇಬ್ಬರದು ಓಪನರ್ಸ್ಗಳ ವಿಕೆಟು. ಅಲ್ಲೊಂದು ಸ್ವಲ್ಪ ಗೇಮ್ ಫುಲ್ ಆಗುತ್ತೆ ಅನ್ನೋ ಒಂದು ಆಸೆ ಉಟ್ಕೊಳ್ಳುತ್ತೆ ಗುಜರಾತ್ ಅವ್ರಿಗೆ. ಬಟ್ ಆ ಆಸೆ ಹಂಗೆ ಕಮ್ಮರಿ ಹೋಗುತ್ತೆ. ಯಾವಾಗ ಜಮೈಮಾ ರಾಡ್ರಿಕ್ಸ್ ಹಾಕೊಂಡು ರುಬ್ತಾ ಇದ್ರೋ ಆವಾಗಲೇನೋ ಮುಗಿದೋಯ್ತು, ಪಂದ್ಯ ಕಲಾಸ್ ಆಯ್ತು. ಏನು ಇವತ್ತು 200 ಹೊಡೆಯೋರು ಅಂತ ಕಾಣಿಸ್ತಿತ್ತು ಡೆಲ್ಲಿ ಕ್ಯಾಪಿಟಲ್ಸು. ಆ ಥರ ವಿಕೆಟ್ ಚೆನ್ನಾಗೇ ಇತ್ತು ಬ್ಯಾಟಿಂಗ್ ಆಡೋದಕ್ಕೆ. ಬಟ್ ಫಸ್ಟ್ ಇನ್ನಿಂಗ್ಸಲ್ಲಿ ಲೋ ಬೌನ್ಸ್ಗಳು ಕಾಣಿಸ್ತಾ ಇತ್ತು ಗುರು, ಹಂಗೆ ನೋಡೋಕೆ ಹೋಯ್ತು ಅಂದರೆ. ಇನ್ಫ್ಯಾಕ್ಟ್ ಸೆಕೆಂಡ್ ಇನ್ನಿಂಗ್ಸಲ್ಲೂ ಕಾಣಿಸ್ತು, ಬಟ್ ಫಸ್ಟ್ ಇನ್ನಿಂಗ್ಸ್ ಸ್ವಲ್ಪ ಜಾಸ್ತಿ ಕಾಣಿಸ್ತಿತ್ತು. ಬಟ್ ವಿಕೆಟು ಚೆನ್ನಾಗೇ ಇತ್ತು ಬ್ಯಾಟಿಂಗ್ ಆಡೋದಕ್ಕೆ ಅಂತ ತೋರಿಸ್ಕೊಂಡು ಕೊಟ್ಟರು ಡೆಲ್ಲಿ ಕ್ಯಾಪಿಟಲ್ಸ್ ಅವರು. ಇನ್ನೇನು ಫೈನಲ್ಸಿಗೆ ಬಂದರು. ಫೈನಲ್ಸಿಗೆ ಬಂದ್ಬಿಟ್ಟು RCB ಅಗೇನ್ಸ್ಟ್ ಇವಾಗ ಕೂತ್ಕೊಂಡಿದ್ದಾರೆ. ಏನಾಗುತ್ತೋ ಕಾದಿ ನೋಡಬೇಕಾಗಿದೆ ಮ್ಯಾಮ್. ಬಟ್ ಡೆಲ್ಲಿ ಕ್ಯಾಪಿಟಲ್ಸು ಫೈನಲ್ಗೆ ಬರ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಸೀಸನ್ ಸ್ಟಾರ್ಟಿಂಗಿಂದ ನೋಡ್ತು ಅಂತಂದರೆ, ಯಾಕಂದರೆ ಇವರು ಕ್ವಾಲಿಫೈ ಆಗಿರೋ ರೀತಿ ನೋಡಿ ಹೆಂಗಿದೆ ಅಂತ. ಮುಂಬೈ ಇಂಡಿಯನ್ಸ್ ಅವರು ಕೂಡ ಒಂದು ಸೀನಲ್ಲಿ ಇದ್ದರು, ಕ್ವಾಲಿಫೈ ಆಗಬಹುದು ಅನ್ನೋ ಥರ ಇದ್ದರು. ಇವ್ರು ಔಟ್ ಆಫ್ ದ ಟೂರ್ನಮೆಂಟ್ ಹೋಗ್ಬಿಡ್ಬೋದು ಅನ್ನೋ ಥರ ಇದ್ದರು. ಬಟ್ ಲಾಸ್ಟ್ ಮ್ಯಾಚಲ್ಲಿ ಕ್ವಾಲಿಫೈ ಆದಂಥ ಡೆಲ್ಲಿ ಕ್ಯಾಪಿಟಲ್ಸು UP ವಾರಿಯರ್ಸ್ ಮೇಲೆ ಗೆದ್ದು ಕ್ವಾಲಿಫೈ ಆದರು. ಅವ್ರೇನಾದ್ರು ಸೋತ್ಬಿಟ್ಟಿದ್ರು ಅಂದರೆ ಅಲ್ಲಿಂದ ಮುಂಬೈ ಇಂಡಿಯನ್ಸ್ ಬಂದ್ಬಿಟ್ರು ಅಲ್ಲಿ ಸೀನಲ್ಲಿ. ಅವರು
ಕ್ವಾಲಿಫೈ ಅಂತೂ ಇಂತೂ ಆದರೂ ಹಂಗೆ ನುಸ್ಲುಕೊಂಡು ಕ್ವಾಲಿಫೈ ಆದರು. ನೋಡಿ ಕನ್ವಿನ್ಸಿಂಗಾಗಿ ಕ್ವಾಲಿಫೈ ಆದಂಥ ಗುಜರಾತ್ ಜೈಂಟ್ಸ್ ಅವರು ಇವಾಗ ಮನೆ ಕಡೆಗೆ ಹೋಗಿದ್ದಾರೆ. ನುಸ್ಲುಕೊಂಡು ಕ್ವಾಲಿಫೈ ಆದಂಥ ಡೆಲ್ಲಿ ಕ್ಯಾಪಿಟಲ್ಸು ಇವಾಗ ಬಂದು ಕೂತ್ಕೊಂಡಿದ್ದಾರೆ ಫೈನಲ್ಸಲ್ಲಿ. ಹಂಗೆ ನೋಡೋಕೆ ಹೋಯ್ತು ಅಂದರೆ ಗುಜರಾತ್ ಜೈಂಟ್ಸು ಈ ಮ್ಯಾಚ್ಗಿಂತ ಮುಂಚೆ ಗೆದ್ದಿದ್ದೆಲ್ಲ ಡಿಫೆಂಡ್ ಮಾಡ್ಕೊಂಡು ಗೆದ್ದಿದ್ರು. ಇವರು ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರು ಗೆದ್ದಿದ್ದೆಲ್ಲ ಚೇಸ್ ಮಾಡ್ಬಿಟ್ಟು ಗೆದ್ದಿದ್ರು. ಎಲ್ಲ ಮ್ಯಾಚ್ಗಳು ಕೂಡ 4 ಮ್ಯಾಚ್ನು ಕೂಡ ಚೇಸ್ ಮಾಡ್ಬಿಟ್ಟು ಗೆದ್ದಿದ್ರು. ಈ ಮ್ಯಾಚ್ ತೋರಿಸಿದ್ರು ನಾವು ಚೇಸಲ್ಲಿ ಏನಕ್ಕೆ ಬೆಸ್ಟ್ ಟೀಮ್ ಅಂತ ಮತ್ತೆ ತೋರಿಸಿದ್ರು. 5 ಮ್ಯಾಚ್ನ ಚೇಸ್ ಮಾಡ್ಬಿಟ್ಟು ಗೆದ್ದಿದ್ರು ಡೆಲ್ಲಿ ಕ್ಯಾಪಿಟಲ್ಸು. ಇವರು ಎಲ್ಲ ಮ್ಯಾಚ್ನು ಡಿಫೆಂಡ್ ಮಾಡ್ಕೊಂಡು ಬಂದಿದ್ದವರು, 5 ಮ್ಯಾಚ್ನ ಡಿಫೆಂಡ್ ಮಾಡ್ಕೊಂಡು ಗೆದ್ದಿದ್ದವರು. ಈ ಮ್ಯಾಚಲ್ಲಿ ಡಿಫೆಂಡ್ ಮಾಡೋಕ್ಕಾಗಲಿಲ್ಲ, ಸೋತರು. ಸ್ಕೋಲ್ನ ಕಡೆಗೂ ಒಪ್ಕೊಂಡ್ರು. ಬೆಟರ್ ಟೀಮ್ ಕ್ವಾಲಿಫೈ ಆಗಿದೆ ಅಂತಲೇ ಹೇಳಬೇಕು. ನೋಡೋಣ ಅದೇನಾಗುತ್ತೆ ಅಂತ.